ಸೈಬರ್ ಸೆಕ್ಯೂರಿಟಿ ಅಂದರೆ ಏನು? ಸೈಬರ್ ಸೆಕ್ಯೂರಿಟಿ ಅಂದರೆ ಹ್ಯಾಕಿಂಗಾ, ಇಲ್ಲ ಡಾರ್ಕ್ ವೆಬ್ಬಾ, ಅಥವಾ ಯಾರೋ ಹುಡಿ ಹಾಕ್ಕೊಂಡು ಫುಲ್ ಯಾರಿಗೂ ಗೊತ್ತಾಗದೇ ಇರೋಂಗೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರ? ಫ್ರೆಷರ್ ಆಗಿ ನಾನು ಸೈಬರ್ ಸೆಕ್ಯೂರಿಟಿ ಜಾಬ್ ತಗೋಬೋದಾ? ತಗೊಂಡ್ರು ಯಾವ ರೀತಿ ಪ್ರಿಪೇರ್ ಆಗಬೇಕು? ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇರುವಂತಹ ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಎಳೆಯೋಣ. ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನೀವು ಅಕಸ್ಮಾತ್ ಹೊಸಬರಾಗಿದ್ದರೆ ನನ್ನ ಪ್ಲೇಲಿಸ್ಟ್ ಇಲ್ಲಿ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. IT ರಿಲೇಟೆಡ್ ಎಲ್ಲ ಮಾಹಿತಿನೂ ನಿಮ್ಗೆ ಸಿಗುತ್ತೆ, ಹಾಗೆ ಬೇರೆ ವಿಷಯಗಳಲ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ತಡ ಮಾಡದೆ ನಾವು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಶುರು ಮಾಡೋಣ. ಸೈಬರ್ ಸೆಕ್ಯೂರಿಟಿ ಯಾಕೆ ಇಂಪಾರ್ಟೆಂಟ್? ಎಲ್ಲ ಕಂಪನಿಗಳು ಆನ್ಲೈನಲ್ಲಿದೆ, ಎಲ್ಲ ಕಂಪನಿಗಳಿಗೂ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಂಪ್ನಿಗಳು ಫ್ರಾಡ್ಗಳಿಂದ ತಮ್ಮ ಡೇಟಾ ಅಥವಾ ತಮ್ಮ ವೆಬ್ಸೈಟ್ನ ಬಚಾವ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೋಡೋದಾದರೆ ಯೂಸರ್ ಡೀಟೇಲ್ಸ್, ಜನರ ದುಡ್ಡು ಹ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ, ಬಿಕಾಸ್ ನಾವು ಆನ್ಲೈನಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಅಂತ ತೊಗೊಂಡ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನಿಮ್ಮ ಅಕೌಂಟ್ಗಳು ಹ್ಯಾಕ್ ಆಗೋವಂಥ ಸಾಧ್ಯತೆಗಳಿರುತ್ತೆ. ಆನ್ಲೈನ್ ವೆಬ್ಸೈಟ್ಗಳು, ಶಾಪಿಂಗ್ ವೆಬ್ಸೈಟ್ಗಳು ಅಂತ ತೊಗೊಂಡ್ರೆ ಅಲ್ಲಿ ನೀವು ಶಾಪಿಂಗ್ ಮಾಡ್ತಿರುವಾಗ ನಿಮ್ಮ ಪೇಮೆಂಟ್ ಡೀಟೇಲ್ಸ್ನ ಕದಿಬೋದು. ಇದೆಲ್ಲನೂ ನಾವು ಸೆಕ್ಯೂರ್ ಮಾಡೋದಕ್ಕೆ ಅಥವಾ ಆನ್ಲೈನಲ್ಲಿರುವಂಥ ಎಲ್ಲ ವಹಿವಾಟುಗಳನ್ನ ಸೆಕ್ಯೂರ್ ಮಾಡೋದಕ್ಕೆ ಸೈಬರ್ ಸೆಕ್ಯೂರಿಟಿ ಈಸ್ ಎಸೆನ್ಷಿಯಲ್. ಸೈಬರ್ ಸೆಕ್ಯೂರಿಟಿ ಅಂತಂದರೆ ಏನು ದೊಡ್ಡ ವಿಷಯ ಅಲ್ಲ. ಇಟ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಅ ಸೆಕ್ಯೂರಿಟಿ ಟು ಯೋರ್ ಆನ್ಲೈನ್ ಕಂಟೆಂಟ್. ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಮುಂದ್ಗಡೆ ಸೆಕ್ಯೂರಿಟಿಗಳಿರಲ್ವಾ, ಸೊ ದ್ಯಾಟ್ ಅವರು ಯಾರು ಆಥರೈಸ್ ಆಗಿರ್ತಾರೆ ಅವ್ರನ್ನ ಮಾತ್ರ ಒಳಗೆ ಬಿಡ್ತಾರೆ. ಹಾಗೆಯೇ ಸೈಬರ್ ಸೆಕ್ಯೂರಿಟಿ ಈಸ್ ಅನ್ ಆನ್ಲೈನ್ ಡಿಜಿಟಲ್ ಪ್ರೊಟೆಕ್ಷನ್. ಸೈಬರ್ ಸೆಕ್ಯೂರಿಟಿ ಅಂತಂದರೆ ಏನು? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಸಿಸ್ಟಮ್ಗಳಿರುತ್ತೆ ಆನ್ಲೈನಲ್ಲಿ, ನೆಟ್ವರ್ಕ್ ಇರುತ್ತೆ ಆನ್ಲೈನಲ್ಲಿ, ಡೇಟಾ ಇರುತ್ತೆ ಆನ್ಲೈನಲ್ಲಿ. ಈ ಎಲ್ಲದನ್ನು ಪ್ರೊಟೆಕ್ಟ್ ಮಾಡೋದೇ ಸೈಬರ್ ಸೆಕ್ಯೂರಿಟಿ. ಇಷ್ಟು ಸಿಂಪಲ್ ಆಗಿದೆಯಾ ಸೈಬರ್ ಸೆಕ್ಯೂರಿಟಿ? ಖಂಡಿತ ಇಲ್ಲ. ಇದಕ್ಕೆ ಆದಂತಹ ಸ್ಕಿಲ್ ಸೆಟ್ಗಳಿದೆ, ಇದಕ್ಕೆ ಆದಂತಹ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಡಿಸೈನ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ತಿಳ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಬಟ್ ನಾವು ಸೈಬರ್ ಸೆಕ್ಯೂರಿಟಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು. ಸೈಬರ್ ಸೆಕ್ಯೂರಿಟಿಲಿ ಏನು ತುಂಬ ಇಂಪಾರ್ಟೆಂಟ್ ಅಂತಂದರೆ, ಅಟ್ಯಾಕ್ ಅಥವಾ ಸೆಕ್ಯೂರಿಟಿ ಥ್ರೆಟ್ ಅನ್ನೋದು ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡೋವಂಥದ್ದು. ಸೊ ಟು ಪ್ರಿವೆಂಟ್ ದ ಅಟ್ಯಾಕ್ ಬೇಸಿಕಲಿ. ದೆನ್ ಪ್ರಿವೆಂಟ್ ಮಾಡಿದ್ರೂ ಕೂಡ ಕೆಲವೊಂದು ಸಲ ಅಟ್ಯಾಕ್ ಆಗಿಬಿಡುತ್ತೆ. ಅದನ್ನು ಹೇಗೆ ಡಿಟೆಕ್ಟ್ ಮಾಡೋದು? ಅಟ್ಯಾಕ್ ಆಗಿದೆಯಾ ಅಥವಾ ಯಾರೋ ಒಬ್ಬ ಹ್ಯಾಕ್ ಮಾಡಿ ನಮ್ಮ ಮಾಹಿತಿನ ತೊಗೊತಿದ್ದಾನ ಅಥವಾ ನಮ್ಮ ಸಿಸ್ಟಮ್ಗೆ ಏನಾದರೂ ಹಾಳು ಮಾಡ್ತಿದ್ದಾನ ಅನ್ನೋದನ್ನು ಡಿಟೆಕ್ಟ್ ಮಾಡೋದು. ಹಾಗೆಯೇ ಡಿಟೆಕ್ಟ್ ಮಾಡಿರೋದನ್ನು ಹೇಗೆ ಫಿಕ್ಸ್ ಮಾಡ್ಬೋದು, ಮುಂದೆ ಅದನ್ನು ಬರದೇ ಇರೋ ಹಾಗೆ ಹೇಗೆ ನೋಡ್ಕೋಬೋದು ಅನ್ನೋದೇ ಸಿಂಪಲ್ಲಾಗಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಮೇಜರಾಗಿ ನಾವು ಮಾಡುವಂತಹ ಕೆಲಸಗಳು. ಸೈಬರ್ ಸೆಕ್ಯೂರಿಟಿ ಅಂದರೆ ಯಾವ ಥರ, ಸೈಬರ್ ಸೆಕ್ಯೂರಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ಮೇಲೆ, ಸೈಬರ್ ಸೆಕ್ಯೂರಿಟಿಲಿ ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ನೋಡೋದಾದರೆ, ಸೆಕ್ಯೂರಿಟಿ ಅನಲಿಸ್ಟ್ ಅಂತ ಇದೆ, SOC ಅನಲಿಸ್ಟ್ ಅಂತ ಇದೆ, ಎಥಿಕಲ್ ಹ್ಯಾಕರ್ ಇದೆ, ನೆಟ್ವರ್ಕ್ ಸೆಕ್ಯೂರಿಟಿ, ಅಪ್ಲಿಕೇಶನ್ ಸೆಕ್ಯೂರಿಟಿ ಮತ್ತು ಕ್ಲೌಡ್ ಸೆಕ್ಯೂರಿಟಿ. ಓವರಾಲ್ ಸೈಬರ್ ಸೆಕ್ಯೂರಿಟಿ ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ಜಾಬ್ ರೋಲ್ ಅಂತ ಅಲ್ಲ. ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದು ದೊಡ್ಡ ಆಲದ ಮರ ಇದ್ದಂಗೆ, ಅದಕ್ಕೆ ಆದಂತಹ ಬ್ರ್ಯಾಂಚಸ್ಗಳಿರುತ್ತೆ. ನಾವು ಯಾವ ಬ್ರ್ಯಾಂಚ್ಗಳಿಗೆ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ, ನಾವು ಏನನ್ನು ಕಲ್ತ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಬರ್ ಸೆಕ್ಯೂರಿಟಿ ಫ್ರೆಷರ್ಸ್ ಫ್ರೆಂಡ್ಲಿನಾ? ನಾನು ಕೋರ್ಸ್ಗಳು ಮಾಡಿಕೊಂಡ್ರೆ ನಾನು ಸೈಬರ್ ಸೆಕ್ಯೂರಿಟಿ ಜಾಬ್ ತೊಗೋಬೋದಾ ಅಂತ ಕೇಳೋರಿಗೆ, ಸೈಬರ್ ಸೆಕ್ಯೂರಿಟಿ ಫ್ರೆಷರ್ಗಳಿಗೆ ಸ್ವಲ್ಪ ಕಷ್ಟನೇ, ಬಟ್ ಸಾಧ್ಯ ಇದೆ. ನಿಮ್ಮ ಸ್ಕಿಲ್ ಸೆಟ್ ಮುಖಾಂತರ ನೀವು ಪ್ರೂವ್ ಮಾಡಿಕೊಂಡ್ರೆ ದಟ್ ಯು ಆರ್ ಸೂಟಬಲ್ ಫಾರ್ ದಿಸ್ ರೋಲ್ ಅಂತ ಖಂಡಿತ ತೊಗೊತಾರೆ. ಆಪರ್ಚುನಿಟೀಸ್ ಆಸ್ ಎ ಫ್ರೆಷರ್ ತುಂಬ ಲಿಮಿಟೆಡ್ ಇದೆ. ಬರೀ ಲಿಮಿಟೆಡ್ ಕಂಪನೀಸ್ ಆ ಲಿಮಿಟೆಡ್ ವಿಂಡೋಲಿ ಓಪನ್ ಮಾಡ್ತಾರಷ್ಟೇ. ಆ ಟೈಮಲ್ಲಿ ನೀವು ಪ್ರಿಪೇರ್ಡ್ ಆಗಿದ್ದರೆ ನೀವು ಖಂಡಿತ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಸ್ವಲ್ಪ ನೆಟ್ವರ್ಕಿಂಗ್ ನಾಲೆಡ್ಜ್ ಹೆವಿಲಿ ಯೂಸ್ ಆಗುತ್ತೆ, ಬಿಕಾಸ್ ಆನ್ಲೈನ್ ಇರೋದ್ರಿಂದ ನೆಟ್ವರ್ಕ್ ಥ್ರೆಟ್ಸ್ ಜಾಸ್ತಿ ಇರೋದ್ರಿಂದ ನೆಟ್ವರ್ಕಿಂಗ್ ನಾಲೆಡ್ಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನೀವು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಸರ್ಟಿಫಿಕೇಟ್ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ಅನ್ನೋದು ಒಂದು ಆಲದ ಮರ ಇದ್ದಂಗೆ ಅಂತ ಆವಾಗಲೇ ಹೇಳಿದೆ. ಬಟ್ ನೀವು ಆ ಆಲದ ಮರದಲ್ಲಿ ಯಾವ ಬ್ರ್ಯಾಂಚ್ನ ನೀವು ಟಾರ್ಗೆಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಪ್ರಕಾರನೇ ನಿಮ್ಮ ತಯಾರಿ ಇರಬೇಕು. ಆ್ಯಸ್ ಎ ಫ್ರೆಷರ್ ನೀವು ಯಾವ್ಯಾವ ರೀತಿ ಸ್ಕಿಲ್ಸ್ನ ಹೊಂದಿರಬೇಕು, ಸೈಬರ್ ಸೆಕ್ಯೂರಿಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ನಾನು ಅನ್ನೋದಾದರೆ, ನೀವು 100% ನೆಟ್ವರ್ಕಿಂಗ್ ಬೇಸಿಕ್ಸ್ನ ನೀವು ತಿಳ್ಕೊಂಡೇ ಇರಬೇಕು. ನೆಟ್ವರ್ಕಿಂಗ್ ಬೇಸಿಕ್ಸ್ ಇಲ್ಲ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಜಾಬ್ ತುಂಬ ಕಷ್ಟ ಆಗುತ್ತೆ. ಅದಾದ ನಂತರ ನಿಮಗೆ ಲಿನಕ್ಸ್ ಬಗ್ಗೆ ಐಡಿಯಾ ಇರಬೇಕು. ಅದು ಹೇಗೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಸಪೋರ್ಟ್ ಮಾಡುತ್ತೆ, ಹೇಗೆ ಅದನ್ನು ರಿಮೋಟ್ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡುತ್ತೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಲೇಬೇಕು.
ಬೇಸಿಕ್ಸ್ ಅಂತೂ ಖಂಡಿತ ಸ್ಟ್ರಾಂಗ್ ಆಗಿರಲೇಬೇಕು. ಇಂಟರ್ನೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಬೇಸಿಕ್ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್, ಆ ಟ್ರಾನ್ಸಾಕ್ಷನ್ ಹೆಂಗೆ ನಡೆಯುತ್ತೆ ಅನ್ನೋದು ತಿಳ್ಕೊಬೇಕು. ಇದ್ರ ಮೇಲೆ ನೀವು ಸರ್ಟಿಫಿಕೇಟ್ ಮಾಡ್ಕೊತೀನಿ ಅಂದರೆ ಖಂಡಿತ ಇಟ್ ವಿಲ್ ಬಿ ಆನ್ ಆ್ಯಡೆಡ್ ಅಡ್ವಾಂಟೇಜ್. ಸೊ ಮೋರ್ ಆರ್ ಲೆಸ್ ನೀವು ಬೇಸಿಕ್ ಸ್ಕ್ರಿಪ್ಟಿಂಗ್ನು ಸ್ವಲ್ಪ ಕಲ್ತ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಏನು ಇಂಪಾರ್ಟೆಂಟ್ ಆಗುತ್ತೆ, ಇದು ಟೆಕ್ನಿಕಲ್ ಸ್ಕಿಲ್ಸ್ ಆಯಿತು. ಸಾಫ್ಟ್ ಸ್ಕಿಲ್ಸ್ ಅಂತ ನೋಡೋದಾದರೆ ನಿಮಗೆ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇರಬೇಕು. ನೀವು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಸ್ಟ್ರಾಂಗ್ ಇರಬೇಕು. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದರೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳೋವಂಥದ್ದಾದರೆ, ನಾನು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸರ್ವರ್ ಡೌನ್ ಇದೆ ಅಂತ ಸುಮ್ಮನೆ ಜನರಲ್ಲಾಗಿ ಕೂಗಾಡ್ತಾರಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಆ ಥರ ಅಲ್ಲ. ಇಂಟರ್ನೆಟ್ ಕನೆಕ್ಟ್ ಆಗ್ತಿಲ್ಲ ಅಂದರೆ ಫಸ್ಟ್ ನಮ್ಮ ಇಂಟರ್ನೆಟ್ ಕನೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡಬೇಕು. ಅದಾದ ನಂತರ ಇಂಟರ್ನೆಟ್ ವರ್ಕ್ ಆಗ್ತಿದೆ, ನಾನು ಬೇರೆ ವೆಬ್ಸೈಟ್ಗಳನ್ನ ಆ್ಯಕ್ಸೆಸ್ ಮಾಡೋಕ್ಕಾಗ್ತಿದ್ದೀನಿ ಅಂತಂದರೆ ಈ ವೆಬ್ಸೈಟ್ ಯಾಕೆ ಆ್ಯಕ್ಸೆಸ್ ಆಗ್ತಾಯಿಲ್ಲ, ಅಲ್ಲಿ ಅವ್ರದ್ದು ಸರ್ವರ್ ಏನಾದರೂ ಡೌನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಇದು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನಿಮಗೆ ಅವಶ್ಯಕತೆ ಇರೋದೇನಂತಂದರೆ ಯಾವ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ಗೆ ಹೇಗೆ ಸೊಲ್ಯೂಷನ್ ಹುಡುಕಬೇಕು ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಳೋರಾಗಿದ್ದರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸರ್, ಹಾಗೆ ಕೆಲವೊಂದಷ್ಟು ಕೋರ್ಸ್ಗಳನ್ನ ಹೇಳಿ, ನಾನು ಫ್ರೆಷರ್ ಆಗಿದ್ದೀನಿ ಮಾಡೋಕ್ಕೆ, ಎಂಟ್ರಿ ಲೆವೆಲಲ್ಲಿ ಯಾವ ಥರ ಮಾಡ್ಬೋದು ಅಂತ ಹೇಳೋದಾದರೆ, ನೆಟ್ವರ್ಕಿಂಗ್ ಕೋರ್ಸ್, ಬೇಸಿಕ್ ಕೋರ್ಸ್ಗಳಿರುತ್ತೆ, ಅದನ್ನು ಖಂಡಿತ ಮಾಡ್ಕೊಳ್ಳಿ. ಈ ಸಿಸ್ಕೋದವ್ರದ್ದೆಲ್ಲ ಅಡ್ವಾನ್ಸ್ ಕೋರ್ಸ್ ಇದೆ, CCNA ನೆಟ್ವರ್ಕಿಂಗ್ ಸರ್ಟಿಫಿಕೇಟ್ಸ್ ಅಂತ. ಸೊ ನೀವು ಅದನ್ನು ಕೂಡ ಮಾಡ್ಕೊಬೋದು. ಹಾಗೆ ಸೆಕ್ಯೂರಿಟಿ ರಿಲೇಟೆಡ್ ಯಾವುದೇ ಥರದ ಕೋರ್ಸ್ ಮಾಡಿದ್ರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಮತ್ತೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ಟಿಫಿಕೇಟ್ ಮಾಡಿದ ತಕ್ಷಣ ಜಾಬ್ ಖಂಡಿತ ಸಿಗಲ್ಲ. ಸರ್ಟಿಫಿಕೇಟ್ ಮಾಡಿಕೊಂಡು ನೀವು ಸ್ಕಿಲ್ಸ್ನ ತಯಾರಿ ಮಾಡ್ಕೊಂಡಿದ್ದರೂ ಕೂಡ ಆ ಕಂಪನಿ ಆ ಟೈಮಲ್ಲಿ ನಿಮ್ಗೆ ಹೈಯರ್ ಮಾಡ್ತಾಯಿದೆ ಅಂತ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಅಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಇಂಟರ್ವ್ಯೂ ಕೊಡುವಾಗ ನಿಮ್ಮನ್ನು ಚೂಸ್ ಮಾಡೋದು ಬಿಡೋದು ಕಂಪನಿಗೆ ಬಿಟ್ಟಂಥ ವಿಷಯ. ಬೇಸ್ಡ್ ಆನ್ ದ ಸ್ಕಿಲ್ ಅಸೆಸ್ಮೆಂಟ್ ದೇ ವಿಲ್ ಡಿಸೈಡ್. ಸೊ ಸರ್ಟಿಫಿಕೇಟ್ ಮಾಡಿ, ಬಟ್ ಸರ್ಟಿಫಿಕೇಟ್ ಮಾಡಿಬಿಟ್ಟಿದ್ದೀನಿ, ನನಗೆ ಯಾರೂ ಜಾಬ್ ಕೊಡ್ತಿಲ್ಲ ಅನ್ನೋ ಭ್ರಮಾಸ್ಥಿತಿಗೆ ಹೋಗಬೇಡಿ. ಬಿಕಾಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ, ಸರ್ ನಾನು 3 ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀನಿ, ನನಗಿನ್ನೂ ಜಾಬ್ ಸಿಗ್ತಾಯಿಲ್ಲ, ಹೆಲ್ಪ್ ಮಾಡಿ. ಯಾವ ಸರ್ಟಿಫಿಕೇಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಆನ್ ಆ್ಯಡೆಡ್ ಅಡ್ವಾಂಟೇಜ್, ಬಟ್ ಸರ್ಟಿಫಿಕೇಟ್ ಮಾಡೋದ್ರಿಂದ ಜಾಬ್ ಸಿಗಲ್ಲ. ಸೈಬರ್ ಸೆಕ್ಯೂರಿಟಿ ಫ್ರೆಷರ್ಸ್ಗೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಅಂತ ನೋಡೋದಾದರೆ, ಅಗೇನ್ ನನ್ನ ಪ್ರಕಾರ ಈಗಿನ ಟ್ರೆಂಡ್ ಪ್ರಕಾರ ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ. 3 to 5 lakhs, 5.5, 6 lakhsಲ್ಲಿ ನಿಮಗೆ 3 to 5.5 or 3 to 6 lakhs per annum ಮೋಸ ಅಂತೂ ಏನಿಲ್ಲ, ನೀವು ಮಾಡ್ಬೋದು. ಬಟ್ ಏನಂತಂದರೆ ಸೈಬರ್ ಸೆಕ್ಯೂರಿಟಿಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷನ್ಸ್ ಆ್ಯಂಡ್ ಪರ್ಸಿವಿಯರೆನ್ಸ್. ಮೀನಿಂಗ್ ನೀವು ಕಲ್ಕೆ ಎಷ್ಟು ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ, ನೀವು ಆ ರೋಲ್ಗೆ ನೀವು ಫ್ರೆಷರ್, ಫಾರ್ ಎಕ್ಸಾಂಪಲ್ ನೀವು 3.5 lakhs ಸ್ಯಾಲ್ರಿ ತೊಗೊಂಡು ಫ್ರೆಷರ್ ಆಗಿ ಜಾಯ್ನ್ ಆಗ್ತೀರಾ ಅಂದರೆ ಅಲ್ಲಿಂದ ಹೆಂಗೆ ಕಲ್ತ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ ಹೊರತು ನಾನು ಸ್ಟಾರ್ಟಿಂಗೇ ನನಗೆ ಸಿಗಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಸ್ ಎ ಫ್ರೆಷರ್, ಎಸ್ಪೆಷಲಿ ಇನ್ ಸೈಬರ್ ಸೆಕ್ಯೂರಿಟಿ, ಬಿಕಾಸ್ ಸೆಕ್ಯೂರಿಟಿ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ನೋಬಡಿ ವಾಂಟ್ಸ್ ಟು ರಿಸ್ಕ್. ಸೊ ಯಾರು ಹಾಗಿದ್ರೆ ಸೈಬರ್ ಸೆಕ್ಯೂರಿಟಿನ ಚೂಸ್ ಮಾಡಬೇಕು ಅನ್ನೋದಾದರೆ ನಿಮಗೆ ಕ್ಯೂರಿಯಾಸಿಟಿ ಇರಬೇಕು. ಒಂದು ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇರಬೇಕು. ನೀವು ಲಾಜಿಕಲಿ ಸ್ಟ್ರಾಂಗ್ ಇರಬೇಕು. ನಾನು ಯಾರೋ ಹೇಳಿದ್ದನ್ನಷ್ಟೇ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಲಾಜಿಕಲಿ ಯೋಚನೆ ಮಾಡ್ತೀನಿ. ಆವಾಗಲೇ ಇಂಟರ್ನೆಟ್ ಎಕ್ಸಾಂಪಲ್ ಕೊಟ್ಟ ಹಾಗೆ ನೀವು ಥಿಂಕ್ ಮಾಡಬೇಕು, ಎಲ್ಲಿ ಏನು ಆಗಿರ್ಬೋದು ಅನ್ನೋ ಅಸಂಪ್ಷನ್ಸ್. ನೀವು ಫಸ್ಟು ಅಸಂಪ್ಷನ್ಸಿಂದನೇ ನಾವು ಅದನ್ನು ಸೆಗ್ರಿಗೇಟ್ ಮಾಡ್ತಾ ನಾವು ಪ್ರಾಬ್ಲಮ್ನ ನ್ಯಾರೋ ಡೌನ್ ಮಾಡ್ಬೋದು. ಸೊ ಈ ಥರ ಸ್ಕಿಲ್ ಸೆಟ್ ನಿಮಗೆ ಇದೆ ಮತ್ತು ಖಂಡಿತ ನಾನು ಕಲಿಯೋಕ್ಕೆ ಆಸಕ್ತಿ ಹೊಂದಿದ್ದೀನಿ ಅಂತ ಆದರೆ ಖಂಡಿತ ನೀವು ಈ ಫೀಲ್ಡ್ನ ಚೂಸ್ ಮಾಡ್ಬೋದು. ನೀವು ಸ್ವಲ್ಪ ಶಾರ್ಟ್ಕಟ್ಟಾಗಿ ನಾನು ಈ ಜಾಬ್ನ ತೊಗೊಂಡ್ಬಿಡ್ತೀನಿ, ನಾನು ಏನೋ ಅಚೀವ್ ಮಾಡಿಬಿಡ್ತೀನಿ ಅಂದರೆ ಖಂಡಿತ ನಿಮ್ಗೆ ಆ ಥರ ಮೈಂಡ್ಸೆಟ್ ಇದ್ದರೆ ಈ ಜಾಬ್ ರೋಲ್ ನಿಮಗೆ ಸೂಕ್ತ ಅಲ್ಲ. ಇದರಲ್ಲಿ ಪೇಷನ್ಸ್ ಬೇಕು, ಇದರಲ್ಲಿ ಲಾಂಗ್ ಟರ್ಮ್ ನಾನು ಇನ್ವೆಸ್ಟ್ ಮಾಡಬೇಕು ಟೈಮ್ನ, ಸೊ ದ್ಯಾಟ್ ಅದು ಖಂಡಿತ ಬೆನಿಫಿಟ್ ಕೊಟ್ಟೇ ಕೊಡುತ್ತೆ. ಸೊ ಇದೆಲ್ಲನೂ ಸಮರೈಸ್ ಮಾಡಿ ಹೇಳೋದಾದರೆ ನಾವು ಸೈಬರ್ ಸೆಕ್ಯೂರಿಟಿ ಏನು, ಯಾವ ಥರ ವರ್ಕ್ ಆಗುತ್ತೆ, ಯಾವ ಸ್ಕಿಲ್ಸ್ ಅವಶ್ಯಕತೆ ಇದೆ, ಹೇಗೆ ಅದನ್ನು ನಾವು ಅಪ್ರೋಚ್ ಮಾಡೋದು, ಏನು ಸ್ಯಾಲ್ರಿ, ಎಲ್ಲನೂ ತಿಳ್ಕೊಂಡ್ವಿ. ಇಷ್ಟು ತಿಳ್ಕೊಂಡ ನಂತರ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಅದಾದ ನಂತರ ಇದನ್ನು ಯಾರಿಗಾದರೂ ತಲುಪಿಸ್ಬೇಕು ಅಂದರೆ ಅವ್ರಿಗೂ ಶೇರ್ ಮಾಡಿ. ನಾಲೆಡ್ಜ್ ಶೇರ್ ಇಸ್ ಆಲ್ವೇಸ್ ಅ ನಾಲೆಡ್ಜ್ ಗೇನ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಇನ್ನು ನನ್ನ ಹಳೆ ವೀಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ವಿಷಯದ ಜೊತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.